ಹೇಳ್ದೆ ಹೇಳ್ದ ರಾಗಿ ಬದಲಿಗೆ ಭತ್ತನೇ ಕೊಡಿ ಅಂದ್ಬಿಟ್ಟು. ಹ್ಞೂ ಹೇಳ್ದೆ ಕಣಿ. ನನಗೆ ಮಗ ಊಟ ಮಾಡಿಕ್ಲ ಕಣವ, ಬೇಜಾರು ತಿಳ್ಕೊಬೇಡ, ಕೊಡು ಅಂತ ಅಂದೀವಿ. ಆಯಿತು ಈಗೇನು ಇಸ್ಕಾಕ ಅಂತ ಅಂದ್ಲು. ಅದಕ್ಕೆ 25 ಸೇರು ರಾಗಿ ಕೊಡ್ತಿದ್ದೆ ಅಲ್ವಾ, 25 ಸೇರು ಬೇಡ, 10 ಸೇರು ಭತ್ತ ಕೊಡು ಅಂತವ ಅಂದೀವಿ. ಅದಕ್ಕೇನಂದ್ಲು? ಹೆಂಗಂದಿದ್ಕೆ ಹೋಗಕ್ಕೆ ಮಗಿಗೆ ಅಂತೀಯೇ, ಹೋಗು ಅಷ್ಟನ್ನೇ ಕೊಟ್ಟವು, ಅವೇನು ಮಿಲ್ ಮಾಡಿದ್ರೆ ಎಷ್ಟು ಸೇರು ಬಂದವು ಅಂತ ಅಂದ್ಲು. ಸರಿ ಸರಿ ಆಯಿತು. ನಮ್ಗಿಲ್ದಾರ ಸಿಕ್ಕಿಲ್ಲ ಮುಗಿಗೆ ಒಂದು ಅರ್ಧ ಪಾವ ಹಾಕ್ಬಿಟ್ಟು ಮಾಡಿಕೊಡಿ ಪಾಪ ಊಟ ಮಾಡಲಿ. ಎಲ್ಲೋದ್ಲು? ಇಲ್ಲೋ ಅತ್ತಾಗ ಓದ್ಲು ಕಣವ, ಅತ್ತಾಗ ಓದ್ಲು ಆಟ ಆಡ್ಕೊ ಬರ್ತೀನಿ ಅಂದ್ಕೊಂಡು. ಓಲಿ ಓಲಿ ಮಾವ ಓ ಮಗ ಹುಷಾರಾಗಿಲ್ಕಪ್ಪ. ಏನದು? ಏನಪ್ಪ ಅದು? ಭತ್ತವ ಮಿಲ್ಗಾಕ್ಸಿದ್ವ, ಅದಕ್ಕೆ ಅಪ್ಪ ಅಕ್ಕಿ ಕೊಟ್ಟು ಬರೋ ಅಂದ್ಬಿಟ್ಟು ಕಳಿಸ್ತು. ಓ ಇದೇನಪ್ಪ, ಏನು ಈ ಪಾಟಿ ತಂದಿದ್ಯಲ್ಲ, ಒಂದು ಕುಂಟಲ್ಲೇ ತಂದಿದ್ಯೆ. ಸಿಕ್ಕಿಲ್ಲ ಬಿಡು ಮಾವ, ಏನಂತೆ. ಆಮೇಲೆ ಅಕ್ಕಿ ತಿರೋದ್ಮೇಲೆ ಯಾಕೆಲ್ಲಾರು ಹೇಳ್ ಕಳಿಸಿ ಬಿಡ್ಸ್ಕೊಡ್ತೀವಿ. ಅಯ್ಯೋ ಅದಕ್ಕೆ ಮಗ ನಿಮ್ಗೆ ಯಾಕೆ ತೊಂದರೆ ಅಪ್ಪ ಇದಕ್ಕೆ? ಅಣ್ಣಂಗೆ ಮಾಡೋ ಕೆಲಸ ಇಲ್ವಾ? ಇಲ್ಲ ಅವನು ಹೇಳ್ತು ಅಪ್ಪನೂ ಹೇಳ್ತು ಹೋಗಿ ತಗೊಂಡೋಗಿ ಕೊಟ್ಬಿಟ್ಟು ಬರೋಗು ಅಂದ್ಬಿಟ್ಟು. ಅಯ್ಯೋ ಯಾಕಪ್ಪ ತೊಂದರೆ ನಿಮಗೆ? ಏನು ನಾವೇನು ಹೊಸ್ಕೊಂಡಿದ್ದಾವ ಮಾವ? ನೀವು ಹೊಸ್ಕೊಂಡಿದ್ದೀರಿ ಅಂತ ಕೊಡ್ತಾಯಿದ್ದಾವ. ಅಕ್ಕಿ ಏನು ಬೆಳೆದಿದ್ದೀರ ನೀವು ಬರ್ತವ? ಅದಕ್ಕೆ ಮಗನೂ ದೇವಿನೂ ಅವರಲ್ಲ, ನೀವೇನೋ ಇಟ್ಟು ಉಣ್ತೀರಿ, ಆ ಮಗಿಗೆ ಆತದ, ಅದಕ್ಕೆ ತಂದಿವಿ ಕತೆ. ಇನ್ನೂ 25 ಮೂಟೆ ಭತ್ತ ಹಂಗೆ ಮನೇಲಿ ಬಿದ್ದದೆ. ಪರವಾಗಿಲ್ಲ ತಗೊಳ್ಳಿ. ಅಯ್ಯೋ ನಿಮ್ಮ ಅವ್ವ ಏನಾರ ಅನ್ಕೊಳಕಿಲ್ವಪ್ಪ? ನೀನು ಎಡ್ತಿ ಏನಾರ ಅನ್ಕೊಳಕಿಲ್ವೋ? ಇಲ್ಲ ಕತೆ ಅವೆಲ್ಲ ನಿಮ್ಗೆ ಗೊತ್ತಿಲ್ಲ, ಪುಡಿ ಅವೆಲ್ಲ ಏನಿಲ್ಲ. ಆಮೇಲೆ ಅದು ಯಾಕೆ ಬೇಕಪ್ಪ? ಆಮೇಲೆ ಕಾಣ್ಗಿಲ್ದಕ್ಕೆ ಕೊಟ್ಟು ಕಳಿಸ್ಬಿಡ್ತಾವ ಬಾವ. ಇಲ್ಲ ಇಲ್ಲ ಅವ್ನಿಗೂ ಗೊತ್ತು, ನಮ್ಮ ಹೊಟ್ಟೆಗೂ ಗೊತ್ತು. ಹೇಳ್ಬಿಟ್ಟೆ ಕೊಡ್ತು ಹಿಂಗೆ ಮಗ ಬಂದದ್ದು ಇಲ್ಲೇ ಅದೇ ಅಂತ. ಅವತ್ತೇನೋ ಹಬ್ಬಕ್ಕೆ ಬಂದಿರೋದಕ್ಕೆ ಅದಕ್ಕೇನು ಜಗಳ ಆಗಿದ್ದದಂತಲ್ಲ ಅಪ್ಪಂಗೆ ಅಂತಿತ್ತು. ಅಯ್ಯೋ ಉಂಕನಪ್ಪ, ಅವಳು ಬರೋಕಿಲ್ಲ ಅಂತಿದ್ಲು ಕಣ್ಮಗ. ಪಾಪ ಅಪ್ಪ ಏನಪ್ಪ ಆಟ ಹಿಂಸೆ ಮಾಡ್ತಲ್ಲ. ಬೋವ ಮಾವ ಪಾಟಿ ಕರೀತು, ಬಾಲ ತಗಿ ಹೋಗ್ಬಿಟ್ಟು ಬರೋದು ಅಂದ್ಕೊಂಡು ಆ ಪಾಟಿ ಕರೀತಿತ್ತಲ್ಲ ಅಂದ್ಬಿಟ್ಟು ನಾನು ಆಳದ್ಬಿಟ್ಟು ಡೇಸ ಸುಮ್ಮನಿದ್ದೋನು. ನಡೆಯವ ಓಟ್ ಬರೋದ ತಗೆ ಮಾವ ಪಾಪ ಆ ಪಾಟಿ ಹಿಂಸೆ ಮಾಡ್ತು. ಓಟ್ ಬರೋದ ನಡಿ ಇನ್ನೂ ಬರ್ನಿವನ ಅಂತ ಬೇಜ ತಿಳ್ಕೊಳ್ಳೋದು ಅಂದ್ಬಿಟ್ಟು ನಾನು ಆ ಪಾಟಿಯ ಹಿಂಸೆ ಮಾಡ್ಕೊಂಡು ಕರ್ಕೊ ಹೋದ್ನ. ಹಾಳಾದ್ಬಿಟ್ಟು ಡೇದ ಬುಧವಾರ ಬರ್ತೀನಿ ಅಂತ ಅಂದಿದ್ದ. ಮಂಗ್ಳಾರ್ಲೇ ಬಂದನು ನಮ್ಗೆ ಆಚಾರಕ್ಕೆ. ಹಿಂಗೆ ಕೇಳ್ದಂಗೆ ಹೋಗೋಳಲ್ಲ ಅಂದ್ಕೊಂಡು ನಾವು ಅತ್ತಾಗ ಹೋಗಿವಿ, ಇತ್ತಾಗ ಬಂದವನೆ. ಇಲ್ಲ ಅಕ್ಕಪಕ್ಕದಲ್ಲಿ ಕೇಳವನೆ. ಇನ್ನು ನಮ್ಮ ಮುತ್ತಿಗೆ ಮುಂಡೆಗೆ ನಮ್ಮ ಕಂಡ್ರಾಯ್ಕಿಲ್ಲ ಬಡ್ಡಿಗೆ. ಆ ಬಡ್ಡಿಗೆ ಏನೇನೋ ಹೇಳ್ಬಿಟ್ಟವಳು ಹಿಂಗೆ ಹೋಗೋರೆ ಗೀಗೋರೆ ಅಂತವ. ಇಷ್ಟೆಲ್ಲ ಅದಲ್ಲ ಅಂದ್ಕೊಂಡು ಆ ಬಡ್ಡಿ ಅದ ಅಷ್ಟೇ ಸಾಕು ಅವನಿಗೆ. ಮುನ್ಸ್ಕಟ್ಕೊಂಡು ಜಗಳ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೊಂಟೋದಂತೆ. ಬಂದ ಮೇಲೆ ಅಕ್ಕಂಗೆ ಅಂದರು ಹಿಂಗೆ ಬಂದಿದ್ದ ಅಂತ. ಅದುವೇ ಅವಳು 3 ದಿವಸ ಆದಮೇಲೆ ಹೇಳೋಳು ನಮಗೆ ಅದೆಲ್ಲ ಮಗಳು ಮನೆಗೆ ಹೋಗಿದ್ಲು ಅಂತವ. ಬರ್ನೇ ಇಲ್ವಲ್ಲ ಬುಧವಾರ ಬರ್ತೀನಿ ಅಂದಲ್ಲ, ಬರ್ನೇ ಇಲ್ವಲ್ಲ ಅಂದ್ಕೊಂಡು ನಾವೇ ಕಾದು ಸಾಕಾಯಿತು. ಇವೆಣ್ಣು ನಡಿಯಪ್ಪ ಬಿಟ್ಟು ಕೊಟ್ಬಿಡೋತ್ತಾಗೆ ಅಂದ್ಕೊಂಡು ಅವಳು ಅನ್ನಕ್ಕಲ್ಲು. ಅಯ್ಯೋ ಏನು ಮಾಡೋದಪ್ಪ ಈಗ ಅಂದ್ಕೊಂಡು ನಾವೇ ಯತ್ನೆ ಮಾಡೋಕ್ಕಾದಕನಪ್ಪ. ಆಗ ಅವ ಅಕ್ಕ ಅಷ್ಟೊತ್ತಿಗೆ ಮಗಳು ಮನೆಗೆ ಬಂದು ಕಿತ್ತಾರ ಕಣಣ ನೀನು ಹಳಿ ಮಯ್ಯ ಬಂದಿದ್ದ, ಬಂದು ಹಿಂಗೆಲ್ಲ ಗೊತ್ತಾಯ್ತು ವಿಷಯ, ಹೇಳಿದ್ಕೆ ಹಿಂಗೆ ಹೋಗೋಳೆಲ್ಲ ಅಂತ ಪಾಪ ಮಾಡ್ಕೊಂಡು ಹೋದ ಅಂತ ಅಂದ್ಲು. ಇವಳು ನಮ್ಮ ಹೆಣ್ಣು ಗಾಬರಿ ಎತ್ಕೊಬಿಟ್ಲು ದೇವಿ. ಹಿಂಗೆ ಹೆಂಗಪ್ಪ ಮಾಡೋದು, ಹಿಂಗೆ ಆಗೋಯ್ತಲ್ಲ ಅಂದ್ಬಿಟ್ಟು ತಲೆಯ ಕೆಡ್ಸ್ಕೊಂಡು ನಡಿಯಪ್ಪ ಹೋಗೋದ ನಡಿಯಪ್ಪ ನಡಿ ಹೋಗೋದ ಅಂದ್ಕೊಂಡು ನಿಂತ್ಕೊಂಡ್ಲ. ಹೋಗೋದ ನಡಿ ಅಂದ್ಕೊಂಡು ಓದೋಕನಪ್ಪ. ಕರ್ಕೊಂಡು ಹೋಯ್ತೀನಿ. ಏನಾರು ಅತ್ತೆ ಇದ್ಲು, ಬಾಯಿ ಬಂದಂಗೆ ಮಾತಾಡೋದು ಕಣ್ಮಗ. ಅಂಥವಳು ಇಂಥವಳು ಹಿಂಗೆ ಕೇಳ್ದಂಗೆ ಓದ್ಲು ಹಿಂಗೆ ಅಂತ ನನಗೂ ಬೋದ್ಲು ಅವಳಿಗೂ ಬೋದ್ರು ಬೈಲಿ ಎಣ್ಣೆ ಇರ್ತಿರೋ ತಪ್ಪಿಗೆ ಅನ್ಸ್ಕೋಬೇಕು ಅಂದಂಗೆಲ್ಲ ಅಂದ್ಕೊಂಡು ನಾನು ಅವ್ಳು ಕಚ್ಕೊಂಡು ಸುಮ್ಮನೆ ಆದೆ ಕಣ್ಮಗ. ಸುಮ್ಮನೆ ಆದ್ನ. ಹಂಗೂ ಸುಮ್ಕಿರಪ್ಪ ಅಂತ ನೋಡೋದ, ಸುಮ್ಕಿರಪ್ಪ ಅವ್ರು ಬಂದು ಹೇಳಿ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಾ. ಮನೆಯಿಂದ ಆಚೆ ಕಳಿಸ್ಬಿಟ್ಲು ಕಣ್ಮಗ ಬೀಜ ಕೂತ್ಕೋಗಿ ಅಂತ. ಅವೇನು ಮುಗಿನ ಕರ್ಕೊಂಡು ಈಚೆ ಕೂತ್ಕೊಂಡೆ. ಬಂದ ಬಡ್ಡಿ ಇದ್ದವನು ನನಗೆ ಬೇಕಾಗೇ ಇಲ್ಲ, ನೀನು ಹೋಗು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತು ಬೆಳೀತು. ಯಾಕೋ ಮನ್ಸಿಗೆ ಭಾಳ ಬೇಜಾರಾಗೋಯ್ತು ಕಣ್ಮಗ. ಅದಕ್ಕೆ ಆ ಕಷ್ಟದಿಂದ ನಿಲ್ಲಿಸ್ಬೇಕಾ? ಅವತ್ತು ಹೊಟ್ಟೆ ಹಿಡಿತಿತ್ತು, ಇವತ್ತು ಮನೆ ಹಿಡಿಯೋಕ್ಕಿಲ್ವಾ? ಕೂಲಿಯೋ ನಾಲಿಯೋ ನಾವು ಇರೋ ಗಂಟೆ ನಾವು ಸಾಕ್ತೀವಿ. ನಾವು ಸತ್ತಂತ ಕಾಲಕ್ಕೆ ನೀನೇ ಕೂಲಿ ಮಾಡಿಯೋ ಅಂಬ್ಲಿ ಕುಡ್ದಿಯೋ ಗಂಜಿ ಕುಡ್ದಿಯೋ ನಿನ್ನ ಬಿಟ್ಟಿದ್ದೋವ ನಿನ್ನ ಅಣ್ಣೆಲ್ಲ ಹತ್ತಿದ್ದು ಬಾ ಅಂದ್ಬಿಟ್ಟು ಸುಮ್ಮನೆ ಬತ್ತೇನೆ ಇದೆ ಕಣ್ಮಗ. ಇನ್ನೇನು ಮಾಡೋಣಪ್ಪ? ಅಲ್ಲ ಕಣ್ಮವ, ಅಷ್ಟಕ್ಕೆಲ್ಲ ಹಿಂಗಾದ್ರೆ ಹೆಂಗವ? ಯಾರು ಒಂದು 4 ಜನ ಕರ್ಕೊಂಡೋಗಿವ್ರಿ ಇಲ್ಲಿಂದವ ಯಜಮಾನ್ರುಗಳ. ಆ ಮುಂದೆ ಯಾವ ಯಜಮಾನ್ರಿಗೂ ಎದ್ರ ಕಳಕಿಲ್ಲ, ಯಾರಿಗೂ ಎದ್ರ ಕಳಕಿಲ್ಲ ಕಣ್ಮಗ. ಎಲ್ಲರಿಗೂ ಬಾಯ್ ಕೊಡ್ತಾಳೆ. ನೀವು ಅಂದ್ರೆ ನಿಮ್ಮ ಅಪ್ಪಂದೇನು ಅನ್ನೋ ಲೋಪರ್ ಮುಂಡೆ. ಒಂದ್ಸತಿ ಹಿಂಗೆ ಮದುವೆ ಅತ್ತೆ ಸೊಸೆನ ಮಾತುಕತೆ ಬಂದು ಕರ್ಕೊಂಡೋಗಿದ್ಕೆ ನಮ್ಮ ಊರ ಯಜಮಾನ್ರುಗಳಿಗೆಲ್ಲ ಬಾಯಿಗೆ ಬಂದಾಗ ಮಾತಾಡೋದು. ತಾವಿಂದವ ನೀವು ಯಾವುದಕ್ಕೂ ಕರಿಬೇಡಿ ಅಂತ ಅಂತಾರೆ. ಇನ್ನು ಊರು ಯಜಮಾನ್ರಿಗೆ ನ್ಯಾಯ ಕೊಡೋದಂದ್ರೆ ಕುಲದಿಂದ ಹೊರಗಿಟ್ಟವ್ರೆ ಕಣ್ಮಗ. ಕುಲದಿಂದ ಹೊರಗಿಟ್ಟವ್ರೆ. ಇವ್ರ ಆಟಗಳು ನೋಡೋಕ್ಕಾಗ್ದನಿಯ ಹಬ್ಬ ಉಣ್ಮೆ ಗುರಿ ಕೊಡೋಕ್ಕಿಲ್ವಂತೆ, ಹಿಂಗೆಲ್ಲ ಮಾಡ್ತಾರೆ ಅಂದ್ಬಿಟ್ಟು ಕುಲದಿಂದನೇ ಹೊರಗಿಟ್ಟವ್ರೆ ಅಂತ ಕಿತ್ತೋದವರು. ಏನು ಮಾಡಿಯೇ ನಿಜವಾಗ್ಲೂ ಭಾಳ ಬೇಜಾರಾದಂಗೆ ಆಗ್ಬಿಟ್ಟದೆ ಕಣ್ಮಗ. ಹಂಗೂ ಅಪ್ಪನ ಬೋದೆ ನಾನು. ಅವ್ಳು ಬರೋಕಿಲ್ಲ ಅಂದಮೇಲೆ ಯಾಕೆ ಹಿಂಸೆ ಮಾಡಕ್ಕೆ ಹೋಗಿದ್ದಪ್ಪ ನೀನು ಮಾಡವಂತವ ಇಂತವೇ ಪಾಪ. ಅವಳ ಜೀವನ ಯಾಕೆ ಹಾಳು ಮಾಡ್ದಂಗೆ ಆಯ್ತಲ್ಲ ಅಂತವ. ನನಗೆ ಒಂಥರ ಬೇಜಾರಾಗೋಯ್ತು ಕಣತೆ ಪಾಪ.
ಆಯ್ತು ಅತ್ತೆ, ಇನ್ನೂ ಸರಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಿಲ್ಲ. ನೋಡೋದ ನಕರಾಗ್ಲೂ ಕಳೀಲಿ, ನೋಡೋಕ್ಕಾಯ್ತದೆ. ಸುಮ್ಮನಿರು, ನೋಡೋದ 4 ದಿವಸ ಕಳೀಲಿ. ಸುಮ್ಕಿರಿ. ಅದಕ್ಕೆ ಮಗ ಸುಮ್ಮನೆ ಅದು ನಾವು ಎತ್ತಗೆ ನೋಡೋಕ್ಕಾಯ್ತದೆ ಭಗವಂತ ಮಾಡ್ದಂಗೆ ಅಲ್ಲಿ ಇನ್ನೇನು ಮಾಡೋಕ್ಕದದು. ಇನ್ನೇನು ಮಾಡಂಗಿದ್ದು ನಾವು ಹೇಳೋಷ್ಟೆಲ್ಲ ನೀವು ಹೇಳಿದ ಮತ್ತೆ ಕೇಳಿದ್ಮೇಲೆ ಇನ್ನೇನು ಮಾಡೋಕ್ಕಿದ್ದು ಅಂದ್ಕೊಂಡು ನಾವು ಅದಕ್ಕೆ ಸುಮ್ಮನೆ ಆಗ್ಬೇಕು ಮಗ. ಏನು ಮಾಡಂಗಿಲ್ಲ, ನಿಜವಾಗ್ಲೂ ಬೇಜಾರಾದಂಗೆ ಆಗ್ಬಿಟ್ಟದೆ ಕಣ್ಮಗ. ಸಿಕ್ಕಿಲ್ಲ ಸುಮ್ಮನಿರತ್ತೆ ತಗೆ, ಇನ್ನೇನು ಮಾಡಿಯೇ. ಆಯ್ತು ಅತ್ತೆ, ಇನ್ನೊಂದ್ಸತಿ ಮುಂದೊಂದು ತಿಂಗಳಿಗೂ ಮಿಲ್ಗೆ ಹಾಕಿಸ್ತೀವಿ, ಆಗ್ಲೂ ತಂದು ಕೊಡ್ತೀವಿ. ನೀವೇನು ತಲೆಗಿಡ್ಸ್ಕೊಬೇಡಿ ನೀವು. ಅಪ್ಪ ನಿಮ್ಗೆ ಯಾಕೆ ತೊಂದರೆ ಅವೆಲ್ಲವ, ಸುಮ್ಮನಿರಿ. ಅವೆಲ್ಲ ಚೆನ್ನಾಗಿರಕ್ಕಿಲ್ಲ ಅದು. ಅಲ್ಲಕನ್ಮವ, ನಾವೇನು ಬೇರೆಯವರ ಇದೇ ನಿಂಗೆ ಅಂತೀರಿ? ಬೇರೆಯವ್ರಮ್ಮವ ನಾವು? ಸರಿ ಬಿಡ್ಮವ ನೀನುವೆ. ಹಂಗಲ್ಲಕನಪ್ಪ, ಯಾಕೆ ಬೇಕು ನಿಮಗೆ ತೊಂದರೆ ಅಂತ? ಎಂಥ ತೊಂದರೆನಿಲ್ಲ, ಎಂಥದ್ದು ಇಲ್ಲ. ಎಲ್ಲೋದು ದೇವಿ ಅಲ್ಲಿ ಇವರು ಲಕ್ಷ್ಮಿ ತಲೆ ಕಡಿಯುತ್ತದೆ ಅಂತಿದ್ಲು. ಎಲ್ಲೋ ಅಲ್ಲಿ ಏನು ನೋಡ್ಕೊಡಕ್ಕೆ ನಾವು ಓದ್ಲು ಕಣಪ್ಪ. ಅಪ್ಪ ಊಟ ಮಾಡು ಮಗ. ಬೇಡತೆ, ಊಟ ಗೀಟ ಏನು ಬೇಡ, ಹೋಗ್ಬೇಕು. ಬತ್ತೀನಿ ಕಣತೆ. ಇರಪ್ಪ, ಊಟ ಗೀಟ ಮಾಡ್ಕೊಂಡು ಹೋಗುವೆ, ಕಾಫಿ ಏನಾರು ಕುಡಿವೆ ಒಂಚೂರ. ಒಲೆ ಹಾಲು ಬಿಡ್ಸ್ಕೊಬರಲೆ. ಅಯ್ಯೋ ಒತ್ತಾರೆ ಒಂಚೂರು, ಒಂದು ಪಾವು ಬಿಡ್ಸ್ಕೊ ಬಂದಿದೆ ಮಗ, ಒಂಚೂರು ಕುಡ್ಕತ್ತು ನೋಡ್ತೀನಿ ತಡೀರಿ. ನೋಡ್ತೀನಿ ಇವ್ರ ಮನೆ ಇದ್ದದ ಕೇಳ್ತೀನಿ. ಕುತ್ಕೋ ಮಗ, ಒಂಚೂರು ಕಾಫಿ ಏನಾರು ಕುಡ್ಸ್ಬಿಟ್ಟು ಹೋಗುವೆ. ಇಲ್ಲ ಕತೆ ಮವ, ಸುಮ್ಮನಿರು, ಬತ್ತೀನಂತೆ. ಬತ್ತೀನಿ ಸುಮ್ಕಿರ್ ಮವ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಇನ್ನೊಂದ್ಸತಿ ಬಂದಾಗ ಊಟ ಮಾಡ್ಕೊಂಡೆ ಹೋಗ್ತೀನಿ. ಟೈಮ್ ಆಯ್ತದೆ, ಅವಸಿ ಕೆಲಸ ಅದೇ, ಗದ್ದೆಗೋಸಿ ಬದ ಕಟ್ಟಬೇಕು. ಬತ್ತೀನಿ. ಸರಿ ಕಣಪ್ಪ, ಬಂದು ಕಾಪಿನೂ ಕುಡ್ದಿಲ್ಲ ಏನೂ ಇಲ್ಲ, ಹಂಗೆ ಹೋಯ್ತೀನಿ ಅಂತೀಯಲ್ಲವ. ಬತ್ತೀನಿ ಸುಮ್ಕಿರತ್ತೆ ಇನ್ನೊಂದ್ಸತಿ. ಸರಿ ಆಯಿತು, ದೇವಿ ಬಂದರೆ ಬಂದಿತ್ತು ಅಂತ ಹೇಳ್ಬಿಡಿ. ಆಯ್ತು ಕಣ್ಮಗ್ನೆ, ಹೇಳ್ತೀನಿ. ಎಂತ ದೊಡ್ಡ ಕೆಲಸ ಮಾಡಿಬಿಟ್ಟೆ ನಾನು. ಚಿಂದಂತ ಹುಡುಗನ ಮದುವೆ ಮಾಡ್ತಾನೆ, ಅದು ತಗಡೋ ನನ್ನ ಮಗನಿಗೆ ಮಾಡ್ಬಿಟ್ನಲ್ಲ. ಕುಳಿತಿದೆ ನಿಮ್ಮ ಅಣ್ಣನ ಮಗ. ಏನು ಮಾಡೋನು ಏನು ದಬಕನು ಅಂತವ. ಈಗ ಹೆಂಗೆ ಮಾಡ್ಕೊಬೈತದನು, ಹೆಂಗೆ ಮಾಡ್ಕೊಬೈತದನು? ನನ್ನ ಮಾತ ಕೇಳಿದ್ರೆ ಇವತ್ತು ನನ್ನ ಮಗಳು ರಾಣಿ ಹಂಗಿರೋಳು. ಏನು ಮಾಡೋಕ್ಕಾಗಿಲ್ಲ ಕಣವ, ಎಲ್ಲ ಹಣೆ ಬರ. ಏನು ಮಾಡೋಕ್ಕದ್ದು ಸುಮ್ಕಿರತ್ತಾಗೆ. ಏನು ಮಾಡೋಕ್ಕಾಗ್ತಿಲ್ಲ, ಸುಮ್ಮನೆ ನಾವು ಹಂಗೆ ಆಡೋದು ಕಣ. ಅಯ್ಯೋ ನಿಜವಾಗ್ಲೂ ಒಂದ್ಸತಿ ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಯ್ತದೆ ಕಣ್ಮಾರೆ, ಭಾಳ ಬೇಜಾರಾಯ್ತದೆ ನಿಜವಾಗ್ಲೂ. ಏನು ಹಣೆ ಬರ ತಂದಿದ್ದಾವೋ ಅನಿಸ್ಬಿಡ್ತದೆ ಒಂದೊಂದ್ಸತಿ. ಆಯಿತು ಸುಮ್ಮನಿರ್ಲೇ, ಸುಮ್ಮನಿರು ಆಯ್ತು, ತಲೆಗೆಡ್ಸ್ಕೊಬೇಡ, ಎಲ್ಲ ಸರಿ ಆಯ್ತದೆ. ಸುಮ್ಮನಿರು, ಏನು ಮಾಡೋಕ್ಕಾಗಿಲ್ಲ, ಎಲ್ಲ ಹಣೆ ಬರಕತ್ತೆ. ನಾನು ತಂದಿರೋದ ನಾವೇ ಅನ್ಬೋಸ್ಬೇಕು. ಏನು ಮಾಡಿ, ಒಟ್ಟಿನಲ್ಲಿ ನನ್ನ ಕೈಯಾರ ನಾನೇ ಬೇಡ ತಲೆ ಮೇಕೆ ಚಾಪಡಿ ಕಲೆ ತಕ್ಬಿಟ್ಟೆ ಕಂಡ್ಬಿಡು. ಸಿಕ್ಕೆಲ್ಲ ಸುಮ್ಮನಿರೇ ತಗಿ, ಅವಳು ಹಣೆ ಬರೈತೆ ಆಯ್ತು ಹೋಯ್ತು. ಇನ್ನೇನು ಸುದ್ದಿ ಮಾತಾಡಿ ಏನು ಬರ್ತಿತ್ತು? ಪಾಪ ಬೊತ್ತವ ಇದ ಒಂಚೂರು ಉಣ್ಣ ಕುಯ್ ಕೊಡ್ಲಿಲ್ಲ ನನ್ನ ತಗೆ. ನನಗೊಂಥರ ಬೇಜಾರಾದಾಗ ಆಗ್ಬಿಡ್ತು. ಪಾಪ ಅಕ್ಕಿ ಮುಟ್ಟೆ ಹೊತ್ಕೊ ಬಂದದ್ದು ನೋಡಲ್ಲಿ. ಅಯ್ಯೋ ಏನು ಹಣೆ ಬರುವ, ಏನು ಕಾಣಕನ್ ಮರೆ ನಮಗೆ. ಸಿಕ್ಕಿಲ್ಲ ಸುಮ್ಮನಿರು. ಪಾಪ ಏನು ಹೇಳಿದರೋ ಇಲ್ವಿಯೋ, ಏನು ಕತೆಯೋ. ಏನಿಲ್ಲ ಕಣ ಸುಮ್ಕಿರಿ. ಏನಿಲ್ಲ ಕಣ, ಕೇಳ್ದಾನೆ ತಂದಿದ್ದಾನೆ, ಹೇಳ್ಬಿಟ್ಟು ತಂದಿರ್ತಾನೆ ಕತೆ. ಸರಿ ಸರಿ ಆಯಿತು, ಅದೇನು ನೋಡೋಗು. ನಾನು ಒಂಚೂರ ಹೊಲ್ದಿಕ್ಕ ತಿರ್ಗಾಡ್ಕೊ ಬರ್ತೀನಿ. ಹೋಗು. ಸರಿ ಕಣ್ರಿ ಆಯಿತು. ಊಟ ಏನಾದ್ರು ಮಾಡಿವ್ರಿ ನೀವು ಒಂಚೂರ? ಬೇಡ ಕಣವ, ಓದ್ತಾರೆ ಉಂಡಿರೋ ಇಟ್ಟೆ ಯಾರಿಗಿಲ್ಲ. ಇನ್ನು ಸಣ್ಣಗೆ ಅಷ್ಟೇ. ಸದ್ಯಕ್ಕೆ ಸಾಕು ನನಗಿನ್ನು. ಇನ್ನು ಊಟ ಪಾಠ ಏನು ಬೇಡ. ಸರಿ ಹೋಗೋದೇನು ನೋಡವು, ಬೆಳಗಾಗಿದ್ದಾನೆ ಬೆಳಿಕೊಡೋಗ ವೆಣ್ಗೆ. ಸರಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.